ಸ್ನೇಹಿತರೆ, ನೀವು ನೋವಿನ ನೆರಳಲ್ಲಿ ಸಿಕ್ಕಿ ಹಾಕಿಕೊಂಡು ಜೀವನದಲ್ಲಿ ಭರವಸೆ ಕಳೆದುಕೊಂಡಿದ್ದೀರಾ? ಈ ಕ್ಷಣ ನಿಮ್ಮ ಹೃದಯ ಭಾರವಾಗಿದೆಯಾ? ನೋವು ನಿಮ್ಮ ಜೀವನವನ್ನೇ ನಾಶ ಮಾಡುತ್ತಿದೆ ಎಂಬ ಭಾವನೆ ನಿಮ್ಮನ್ನು ಕಾಡುತ್ತಿದೆಯಾ? ಹಾಗಾದರೆ ನೀವು ಮಾಡುತ್ತಿರೋ ದೊಡ್ಡ ತಪ್ಪು ಯಾವುದೆಂದು ನಿಮಗೆ ತಿಳಿದಿದೆಯಾ? ನೀವು ನೋವನ್ನು ಬಿಡುವುದಿಲ್ಲ, ಅದನ್ನು ನಿಮ್ಮೊಳಗೆ ಹಿಡಿದುಕೊಂಡು ಅದೇ ನಿಮ್ಮ ಶತ್ರುವಾಗಿ ಬದಲಾಯಿಸುತ್ತಿದೆ. ಆದರೆ ಈ ಕತೆ ಕೇಳಿದ ಮೇಲೆ ನಿಮ್ಮ ನೋವಿನ ಬಗ್ಗೆ ನೀವು ಮತ್ತೊಮ್ಮೆ ಯೋಚಿಸುತ್ತೀರಿ. ಈ 2 ನಿಮಿಷ ನಿಮ್ಮ ಸಂಪೂರ್ಣ ಜೀವನವನ್ನು ಬದಲಾಯಿಸಬಹುದು. ಒಬ್ಬ ಯುವಕ ತನ್ನ ಜೀವನದ ಎಲ್ಲವನ್ನೂ ಕಳೆದುಕೊಂಡ. ಕೆಲಸ, ಪ್ರೀತಿ, ಭರವಸೆ ಎಲ್ಲವೂ ಆತನಿಂದ ದೂರವಾಗಿತ್ತು. ಜೀವನವನ್ನು ಅಂತ್ಯಗೊಳಿಸುವ ನಿರ್ಧಾರ ಮಾಡುವ ಮುನ್ನ ಅವನಿಗೆ ಸಿಕ್ಕಿದ ವ್ಯಕ್ತಿ ಅವನನ್ನು ಕೇವಲ 3 ವಾಕ್ಯಗಳಿಂದ ಬದುಕಿಗೆ ಮರಳಿ ತಂದು ಶಕ್ತಿ ತುಂಬಿದ. ಆ ಮಾತು ಏನು? ಹೇಗೆ ಅವನಿಗೆ ಬದುಕಿನ ನಿಜವಾದ ಬೆಳಕಿನ ದಾರಿ ಕಂಡಿತು? ನೀವು ಸಹ ಅದೇ ಅರ್ಥವನ್ನು ತಿಳಿಯಲು ಈ ಕಥೆಯನ್ನು ಪೂರ್ಣವಾಗಿ ಕೇಳಲೇಬೇಕು. ಅಂತ್ಯದಲ್ಲಿ ಈ ಕಥೆಯ ಒಂದು ಸತ್ಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ನೀವು ಇದನ್ನು ಮುಗಿಸುವಾಗ ನಿಮ್ಮ ನೋವು ಹಗುರವಾಗುವುದನ್ನು ನೀವು ತಾನೇ ಅನುಭವಿಸುತ್ತೀರಿ. ನಿಮ್ಮ ಮನಸ್ಸಿಗೆ ಶಾಂತಿ ತರಲು ಈ ಕಥೆಯನ್ನು ಪ್ರಾರಂಭಿಸುತ್ತೇನೆ. ಆದಿತ್ಯ ಮುಂಚೆ ತುಂಬಾ ಉತ್ಸಾಹದಿಂದಿದ್ದ ವ್ಯಕ್ತಿ ಈಗ ಸಂಪೂರ್ಣವಾಗಿ ಸೋತು ಹೋಗಿದ್ದ. ಅವನು ತನ್ನ ಉದ್ಯೋಗವನ್ನು ಕಳೆದುಕೊಂಡಿದ್ದ, ಪ್ರೀತಿಸಿದ ವ್ಯಕ್ತಿಯನ್ನೂ ಸಹ ಕಳೆದುಕೊಂಡಿದ್ದ, ತನ್ನ ಹೃದಯದ ಸಂತೋಷವನ್ನು ಕಳೆದುಕೊಂಡಿದ್ದ. ಅವನಿಗೆ ಬದುಕು ಒಂದು ಅಂಧಕಾರದಂತೆ ಕಾಣುತ್ತಿತ್ತು. ಅವನಿಗೆ ಬದುಕಬೇಕೇ ಬೇಡವೆಂಬುದು ಅರ್ಥವಾಗುತ್ತಿರಲಿಲ್ಲ. ಒಂದು ದಿನ ಆತನ ಹಳೆಯ ಸ್ನೇಹಿತ ಅವಿನಾಶ್ ಅವನನ್ನು ನೋಡಲು ಬಂದನು. ಆದಿತ್ಯನ ಕಣ್ಣಿನಲ್ಲಿ ಆಳವಾದ ನೋವಿನ ನೆರಳನ್ನು ನೋಡಿ ಅವನು ಆತಂಕದಿಂದ ಕೇಳಿದ, ಆದಿತ್ಯ, ಏನಾಯಿತು? ನಿನ್ನನ್ನು ಇಷ್ಟು ದುಃಖದಲ್ಲಿ ನೋಡಿದಾಗ ಬೇಸರವಾಗುತ್ತದೆ. ಆದಿತ್ಯ ತಲೆತಗ್ಗಿಸಿ ಹೇಳಿದ, ನಾನು ಎಲ್ಲವನ್ನೂ ಕಳೆದುಕೊಂಡು ಸೋತು ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಬೆಳಕು ಎಂಬುದೇ ಉಳಿದಿಲ್ಲ. ಅವಿನಾಶನು ಅರಿತಿದ್ದ, ಈ ನೋವಿನ ನೆರಳನ್ನು ದೂರ ಮಾಡಲು ಅವನಿಗೆ ಸತ್ಯದ ಬೆಳಕಿನ ಅಗತ್ಯವಿತ್ತು. ನಾನು ನಿನ್ನನ್ನು ಯಾರೋ ಒಬ್ಬರ ಬಳಿ ಕರೆದುಕೊಂಡು ಹೋಗುತ್ತೇನೆ. ಅವರು ನಿನಗೆ ಉತ್ತರ ನೀಡುತ್ತಾರೆ. ಅವಿನಾಶನೊಂದಿಗೆ ಆದಿತ್ಯ ಒಂದು ಸಣ್ಣ ದೇವಾಲಯಕ್ಕೆ ತಲುಪಿದ. ಅಲ್ಲಿನ ವಾತಾವರಣ ಶಾಂತ ಮತ್ತು ಭಾವನಾತ್ಮಕವಾಗಿತ್ತು. ಮೂಲೆಯಲ್ಲಿ ಸಂಜನೆ ಎಂಬ ಮಹಿಳೆ ಕುಳಿತಿದ್ದಳು. ಆಕೆಯ ಮುಖದಲ್ಲಿ ನಗುವಿತ್ತು, ಆದರೆ ಆಕೆಯ ಹಿಂದಿನ ಕತೆ ನೋವಿನಿಂದ ಕೂಡಿತ್ತು. ಆಕೆಯ ಪಕ್ಕದಲ್ಲಿ ಒಬ್ಬ ಮಹಾನ್ ವೃದ್ಧ ಕುಳಿತಿದ್ದರು. ಅವರು ಆದಿತ್ಯನ ತಲೆ ಮೇಲೆ ಕೈಯಿಟ್ಟು ಗಂಭೀರ ಸ್ವರದಲ್ಲಿ ಹೇಳಿದರು, ಮಗನೇ, ನೋವನ್ನು ಮನಸ್ಸಿನಲ್ಲಿ ಕಟ್ಟಿಕೊಂಡು ಇರಬೇಡ. ಅದನ್ನು ನದಿಯಂತೆ ಮುಕ್ತವಾಗಿ ಹರಿಯಲು ಬಿಡು. ಆದಿತ್ಯ ಆಶ್ಚರ್ಯದಿಂದ, ಆದರೆ ನಾನು ಏನು ಮಾಡಬೇಕು ಎಂದು ಕೇಳಿದ. ವೃದ್ಧನ ಕಣ್ಣಲ್ಲಿ ಗಂಭೀರತೆ ಮೂಡಿತು. ನೀನು ನಿನ್ನ ನೋವನ್ನು ಪ್ರೀತಿಸುತ್ತೀಯ, ಅದಕ್ಕೆ ಅದು ನಿನ್ನನ್ನು ಬಿಡುತ್ತಿಲ್ಲ. ನೋವು ಒಂದು ನದಿಯಂತೆ, ಅದು ಹರಿಯಬೇಕು. ಆದರೆ ನೀನು ಅದನ್ನು ನಿನ್ನೊಳಗೆ ಹಿಡಿದುಕೊಂಡರೆ ಅದು ವಿಷವಾಗಿ ಪರಿವರ್ತಿಸುತ್ತದೆ. ಒಂದು ಕ್ಷಣಕ್ಕೆ ಕೈಯಲ್ಲಿ ಉರಿಯುವ ಕಲ್ಲನ್ನು ಹಿಡಿದರೆ ಅದು ನಿನ್ನನ್ನು ಮಾತ್ರ ಸುಡುತ್ತದೆ. ಅದನ್ನು ಬಿಡದೆ ಹೋದರೆ ಅದು ನಿನ್ನ ಸಂಪೂರ್ಣ ಜೀವನವನ್ನು ಸುಡಬಹುದು. ಆ ಮಾತು ಕೇಳುತ್ತಿದ್ದಂತೆ ಆದಿತ್ಯನ ಮನಸ್ಸಿನಲ್ಲಿ ಹೊಸ ಬೆಳಕೊಂದು ಮೂಡಿತು. ನಾನು ನನ್ನ ನೋವನ್ನು ಬಿಡಬೇಕಾ? ವೃದ್ಧನು ತಲೆ ಅಲ್ಲಾಡಿಸಿದರು ಮತ್ತು ಹೇಳಿದರು, ನೋವನ್ನು ಬಿಡಲು ಕಲಿತುಕೊಂಡರೆ ನೀನು ನಿಜವಾದ ಶಾಂತಿಯನ್ನು ಕಂಡುಕೊಳ್ಳುತ್ತೀಯ. ಆದಿತ್ಯ ತನ್ನ ಹಳೆಯ ನೋವನ್ನು ಬಿಟ್ಟು ಮುಂದಕ್ಕೆ ಸಾಗಲು ಪ್ರಾರಂಭಿಸಿದ. ಕಳೆದ ನೋವಿನ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ತನ್ನ ಮನಸ್ಸಿಗೆ ಹೊಸ ಬೆಳಕನ್ನು ನೀಡಲು ಪ್ರಾರಂಭಿಸಿದ. ಒಮ್ಮೆಲೆ ಆತನ ಹೃದಯದ ಭಾರ ಕಳೆದುಕೊಂಡಂತೆ ಅನಿಸಿತು. ಅವನ ಮನಸ್ಸು ಹಗುರವಾಯಿತು ಮತ್ತು ಹೊಸ ಜೀವನವನ್ನು ಆರಂಭಿಸಿದನು. ಸ್ನೇಹಿತರೆ, ಈ ಕತೆ ಚಿಕ್ಕದಾದರೂ ಇದರಿಂದ ನಾವು ಕಲಿಯುವ ಜೀವನದ ಪಾಠ ತುಂಬಾ ದೊಡ್ಡದು. ನೋವಿನಿಂದ ತಪ್ಪಿಸಿಕೊಳ್ಳಲು ಅದನ್ನು ಬಿಡಲು ಕಲಿಯಿರಿ. ನೀವು ನೋವನ್ನು ಇನ್ನಷ್ಟು ಹೊತ್ತುಕೊಳ್ಳಲಾರದ ಕ್ಷಣ ಯಾವುದು ಗೊತ್ತಾ? ಅದು ನಿಮ್ಮ ಮನಸ್ಸು ನಾನು ಸಾಕು, ನಾನು ಬದಲಾಯಿಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳುವ ಕ್ಷಣ. ನೋವು ನಮ್ಮನ್ನು ಎಷ್ಟು ಬಾರಿ ಹೊಡೆದು ಹಾಕಿದರೂ ನಾವು ಮತ್ತೆ ಎದ್ದು ನಿಲ್ಲಬೇಕು. ನಾವು ಬದುಕಲು, ಬೆಳೆಯಲು, ಹೊಸತನ ಕಂಡುಕೊಳ್ಳಲು ಹುಟ್ಟಿದ್ದೇವೆ, ನೋವನ್ನು ಶಾಶ್ವತವಾಗಿ ಹಿಡಿದುಕೊಳ್ಳಲು ಅಲ್ಲ. ನೋವು ನಿಮ್ಮನ್ನು ಕಟ್ಟಿ ಹಾಕುವುದಿಲ್ಲ. ಅದನ್ನು ಹಿಡಿದಿಟ್ಟುಕೊಂಡರೆ ಮಾತ್ರ ನೀವು ಅದರ ಬಂಧನದಲ್ಲಿರುತ್ತೀರಿ. ಅದನ್ನು ಬಿಟ್ಟರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಲೆಸುತ್ತದೆ. ಶಕ್ತಿ ನಿಮ್ಮೊಳಗೆ ಇದೆ. ಕಳೆದ ನೋವನ್ನು ಬಿಡಿ, ಅದನ್ನು ಹಿಂದೆ ಬಿಟ್ಟು ಬಿಡಿ, ಏಕೆಂದರೆ ನಿಮ್ಮ ಮುಂದೆ ಹೊಸ ಬೆಳಕಿನ ದಾರಿ ಇದೆ. ಈ ಕ್ಷಣವೇ ಕಮೆಂಟ್ ಮಾಡಿ, ನನಗೆ ಶಾಂತಿ ಬೇಕು. ಈ ಶಕ್ತಿಯ ಸಂದೇಶವನ್ನು ಎಲ್ಲರಿಗೂ ಹಂಚಿರಿ.